ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ನಾನಿವತ್ತು ಬೆಳಗ್ಗೆಯಿಂದ ಲಾಗ್ ಮಾಡ್ಕೊತಾ ಇರೋಂಥದ್ದು ಬೆಳಗಿನ ಬ್ರೇಕ್ಫಾಸ್ಟಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ರಾಗಿ ರೊಟ್ಟಿನ ಮಾಡ್ತಾ ಇರೋವಂಥದ್ದು. ರಾಗಿ ರೊಟ್ಟಿ ಅಂತ ಐಟಮ್ಸ್ ಎಲ್ಲದು ಕೂಡ ನನ್ನ ಮಗಳಿಗೆ ತುಂಬಾನೇ ಇಷ್ಟ. ಹಾಗಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಅದು ತಿನ್ನೋದೇ ಸ್ವಲ್ಪ, ಅಟ್ಲೀಸ್ಟ್ ಸ್ವಲ್ಪ ರೊಟ್ಟಿ ಅಂತಂದ್ರೆ ಸ್ವಲ್ಪ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಅವಳಿಗೆ ಇಷ್ಟ ಆಗುವಂಥದ್ದೇ ಮಾಡ್ತೀವಿ. ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ ಇಂಥದ್ದಾದ್ರೆ ಸ್ವಲ್ಪ ಇಷ್ಟಪಟ್ಟು ತಿನ್ನುತ್ತೆ. ಹಂಗಾಗಿ ನನಗೂ ಕೂಡ ರಾಗಿ ರೊಟ್ಟಿ ಅಂದ್ರೆ ಇಷ್ಟ. ಈ ರೀತಿ ಈರುಳ್ಳಿ ಹಾಗೆ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಸಾಂಬಾರ್ ಸೊಪ್ಪು ಈ ರೀತಿ ಹಾಕೊಂಡು ರೊಟ್ಟಿನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟ್ ನಾನು ರಾಗಿ ಹಿಟ್ಟನ್ನ ನೀಟಾಗಿ ಜರ್ನಿ ಮಾಡಿಕೊಂಡು ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು 2 ಹಸಿರು ಮೆಣಸಿನಕಾಯಿ. ಯಾಕಂದ್ರೆ ನನ್ನ ಮಗಳು ಖಾರ ಅಂತ ಅಷ್ಟು ಇಷ್ಟಪಡೋದಿಲ್ಲ, ತಿನ್ನಲ್ಲ. ಹಾಗಾಗಿ ಆದಷ್ಟು ಖಾರನ ಕಡಿಮೆನೆ ಹಾಕ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ನಾನಿಲ್ಲಿ ಯಾವುದೇ ರೀತಿ ಆಮ್ಲಿನೂ ಕೂಡ ಮಾಡ್ಕೊಂಡು ಕಲ್ಸ್ಕೊಂತ ಇಲ್ಲ. ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿ ನೀರಲ್ಲಿ ನಾನು ಈ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ಒಂದ್ಸಲಿ. ಇದಕ್ಕೆ ಯಾವುದೇ ರೀತಿ ಆಮ್ಲಿ ಮಾಡ್ಕೋಬೇಕು, ಮುದ್ದೆ ಕಲ್ಸ್ಕೋಬೇಕು ಆ ತರ ಏನ್ ಇರೋದಿಲ್ಲ. ಜಸ್ಟ್ ಬಿಸಿನೀರಲ್ಲಿ ಕಲಸಿ ಒಂದು 10 ನಿಮಿಷ ಇಟ್ರೆ ಸಾಕು, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಇದು ನಾನು ಒಂದು 10 ನಿಮಿಷ ಇಟ್ಟಿದ್ದೀನಿ. ಇಟ್ಟಾದ್ಮೇಲೆ ನಾನು ಕೆಳಗಡೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಂಡು ಎಷ್ಟು ದೊಡ್ಡದು ಬೇಕು ರೊಟ್ಟಿ ಅಷ್ಟು ಹಿಟ್ಟನ್ನ ತಗೊಂಡು ನೀಟಾಗಿ ತೊಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ, ನಮ್ಮ ಯಜಮಾನ್ರಿಗೂ ಕೂಡ ತುಂಬಾ ಇಷ್ಟ, ನನಗೂ ಕೂಡ ರೊಟ್ಟಿ ಅಂತದ್ದು ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ನಾನು ಮಧ್ಯಾಹ್ನ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ. ಮತ್ತೆ ನಾನು ಸಂಜೆ 7 ಗಂಟೆ 7:30 ಮತ್ತೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ರೆಡಿ ಆಗ್ತಾ ಇದ್ವಿ. ಅವತ್ತು ಬಂದ್ಬಿಟ್ಟು ಸೋಮವಾರ, ಹಾಗೆ ಸಂಕಷ್ಟರ ಚತುರ್ಥಿನೂ ಕೂಡ ಇತ್ತು. ಹಾಗಾಗಿ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳ್ಬಿಟ್ಟು, ಶಿವನ ದೇವಸ್ಥಾನಕ್ಕೆ ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ. ನಾನೇನೋ ರೆಡಿ ಆಗ್ಬಿಟ್ಟೆ ಬೇಗನೆ. ಆದ್ರೆ ನಮ್ಮ ಮನೇಲಿ ನನ್ನ ಮಗಳು, ನಮ್ಮ ಯಜಮಾನ್ರು ರೆಡಿ ಆಗೋದು ತುಂಬಾ ಲೇಟ್ ಆಗುತ್ತೆ. ನಾನು ಮದ್ವೆ ಆಗಿ ಬಂದಾಗ್ಲಿಂದನೂ ಅಷ್ಟೇ, ಹೆಣ್ಮಕ್ಳು ಬೇಗ ರೆಡಿ ಆಗ್ಬಿಡ್ತಾರೆ ಈ ಮನೇಲಿ. ಅದೇ ಗಂಡ್ಮಕ್ಳು ಮಾತ್ರ ಬೇಗ ರೆಡಿ ಆಗಲ್ಲ. ಅದು ವಿರುದ್ಧ. ಬೇರೆ ಮನೇಲಾದ್ರೆ ಹೆಣ್ಮಕ್ಳು ಲೇಟು, ಗಂಡ್ಮಕ್ಳು ಬೇಗ ರೆಡಿ ಆಗ್ತಾರೆ. ಇಲ್ಲಿ ನಮ್ಮ ಮನೇಲೆಲ್ಲ ವಿರುದ್ಧನೇ. ಹಾಗೆ ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರುವಂತಹ ಆಡವಳ್ಳಿ ರೋಡಲ್ಲಿ ಇರುವಂತಹ ಒಂದು ಶಿವನ ದೇವಸ್ಥಾನ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಶಿವ, ಹಾಗೆ ಆ ಕಡೆ ಬಂದ್ಬಿಟ್ಟು ಗಣಪತಿ, ಹಾಗೆ ಈ ಕಡೆ ಪಾರ್ವತಿ ದೇವರು ಇತ್ತು. ನಮ್ಮ ಮನೆಯಿಂದ ತುಂಬಾನೇ ಹತ್ರ ಇದೆ ಇದು. ಮತ್ತೆ ಒಂದು ಪ್ರದಕ್ಷಿಣೆಯನ್ನು ಕೂಡ ಹಾಕ್ತಾ ಇದ್ವಿ. ಏನೋ ಒಂಥರ ದೇವಸ್ಥಾನಕ್ಕೆ ಬಂದ್ರೆ ನಮ್ಗೆ ಒಂಥರ ಸಮಾಧಾನ, ನೆಮ್ಮದಿ ಎಲ್ಲದೂ ಕೂಡ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದ್ರೂ ನಾವ್ ಈ ರೀತಿಯಾಗಿ ದೇವಸ್ಥಾನಗಳಿಗೆ ಬಂದ್ರೆ ನಮಗೂ ಒಂಥರ ಸಮಾಧಾನ ಅಂತ ಅನ್ಸುತ್ತೆ. ನನ್ಗೆ ನಮ್ಮನೆಯಲ್ಲಿ ಇದ್ದಾಗ, ಅಂದ್ರೆ ಊರಲ್ಲಿ ಇದ್ದಾಗ, ಅಲ್ಲಿ ಒಳನೇಶ್ಪುರದಲ್ಲಿ ತುಂಬಾ ಹಳೆ ದೇವಸ್ಥಾನ ಇತ್ತು, ಶಿವನ ದೇವಸ್ಥಾನ. ಅದು ನನಗೆ ತುಂಬಾನೇ ಇಷ್ಟ. ನನ್ಗೇನಾದ್ರು ಬೇಜಾರಾದಾಗ ಅಥವಾ ನಾನು ಏನಾದ್ರು ಕೇಳ್ಕೋಬೇಕು ಅಂದಾಗ ನಾನು ಅದೇ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಹಾಗೆ ಹಾಸನಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಹಳೆ ಶಿವನ ದೇವಸ್ಥಾನ. ಅದ್ ಬಂದ್ಬಿಟ್ಟು ಟೈಮಿಂಗ್ಸ್ ಈಗ ಓಪನ್ ಇರ್ಲಿಲ್ಲ, ಹಾಗಾಗಿ ಅಲ್ಲಿ ಹೋಗ್ಲಿಲ್ಲ. ನಾವು ನೋಡಿದ್ವಿ, ಬಾಕ್ಲು ಕ್ಲೋಸ್ ಆಗಿತ್ತು. ಹಾಗೆ ಡೈರೆಕ್ಟ್ ಆಗಿ ನಾವು ಹಾಸನಾಂಬ ದೇವಸ್ಥಾನಕ್ಕೆ ಬಂದ್ವಿ. ಅವತ್ತು ಪೂಜೆ ಭಜನೆ ಎಲ್ಲದು ಕೂಡ ನಡೀತಾ ಇತ್ತು ಹಾಸನಾಂಬ ದೇವಸ್ಥಾನದಲ್ಲಿ. ಇದು ಬಂದು ಸಿದ್ದೇಶ್ವರ ಸ್ವಾಮಿಯವ್ರದ್ದು ದೇವ್ರ, 2 ಕೂಡ ಇದೆ, ಹಾಸನಾಂಬ ಮತ್ತೆ ಸಿದ್ದೇಶ್ವರ ಸ್ವಾಮಿಯವ್ರದ್ದು. ಇದು ಬಂದು ಹಾಸನಾಂಬ ದೇವಸ್ಥಾನ. ಇದು ಮುಂದೆ ಡೋರ್ ಇದೆಯಲ್ಲ, ಅದು ಕೂಡ ಓಪನ್ ಇರುತ್ತೆ. ಒಳಗಡೆ ಒಂದು ಡೋರ್ ಇರುತ್ತೆ, ಅದು ಕ್ಲೋಸ್ ಇರುತ್ತೆ. ಇವತ್ತು ಮುಂದೆ ಡೋರು ಕೂಡ ಕ್ಲೋಸ್ ಆಗಿತ್ತು. ಹಂಗಾಗಿ ಜಸ್ಟ್ ಬಾಕ್ಲದ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆಯಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದಲ್ಲ, ಮೋಸ್ಟ್ಲಿ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ರೇನೋ ಅಂತ ಅನ್ಸುತ್ತೆ. ದೀಪಾವಳಿ ಹಬ್ಬ ಇನ್ನು 9 ದಿನ ಅನ್ನೋ ರೀತಿಯಾಗಿ ಓಪನ್ ಮಾಡ್ತಾರೆ ಅಮ್ಮನವ್ರ ಗುಡಿನ. ಹಾಗೆ ದೀಪಾವಳಿ ಹಬ್ಬ ಕಳೆದು ಮಾರನೇ ದಿನ ಕ್ಲೋಸ್ ಮಾಡ್ಬಿಡ್ತಾರೆ. 9ನೇ ದಿನ ಹಾಸನಾಂಬ ಅಮ್ಮನವ್ರದ್ದು ದೇವರ ಒಂದು ಪ್ರದರ್ಶನ ಇರುವಂತದ್ದು. ಹಾಗೆ ಆ ದೇವಸ್ಥಾನದ ಪಕ್ಕನೆ ಶಿವಲಿಂಗಗಳದ್ದು ದೇವ್ರಿದೆ. ನನ್ನ ಮಗಳಿಗಂತೂ ತುಂಬಾನೇ ಇಷ್ಟ ದೇವ್ರು ಅಂತಂದ್ರೆ, ಎಲ್ಲಾ ದೇವ್ರಿಗೂ ಕೂಡ ಅಡ್ಬಿದ್ದೆ ಬರ್ಬೇಕು ಮುಂದಕ್ಕೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಾಗರಕಲ್ಲುಗಳು ಕೂಡ ಇದೆ. ಎಲ್ಲ ದೀಪ ಎಲ್ಲ ಹಚ್ಚೋಗಿದ್ರು. ಸಂಕಷ್ಟಹರ ಚತುರ್ಥಿ ಎಲ್ಲ ನಡೀತಾ ಇತ್ತು, ಮತ್ತೆ ಸೋಮವಾರ ಇತ್ತಲ್ವಾ, ಹಾಗಾಗಿ ಎಲ್ಲರೂ ಕೂಡ ದೀಪಗಳ ಹಚ್ಚಿ ಎಲ್ಲ ರೆಡಿ ಮಾಡಿದ್ರು. ಇದು ಬಂದ್ಬಿಟ್ಟು ಶಾಸನ, ಇದು ಮೇಲೆ ಬಸವ ಇದೆ. ಇನ್ನೊಂದು ಕೂಡ ಶಾಸನ ಇದೆ, ಅದು ಇದೆಯಂತೆ. ಅದು ಕರೆಕ್ಟಾಗಿ ನಾನು ಅದನ್ನ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ. ಇದು ಬಂದ್ಬಿಟ್ಟು ಕಳ್ಳಪ್ಪನ ಗುಡಿ ಅಂತ ಹೇಳ್ಬಿಟ್ಟು, ಇದು 4 ಕಳ್ಳಂದಿರ್ದು ಇದು ಒಂದು ಕಥೆನೇ ಇದೆ.
ಅಂದ್ರೆ ಸೊಸೆ ಏನೋ ಅದೇನು ಗೊತ್ತಿಲ್ಲ, ನಂಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಒಡವೆ ಹಾಕೊಂಡ್ ಬಂದಾಗ ಕಳ್ಳಂದಿರು ಸೊಸೆಯನ್ನ ಓಡಿಸ್ಕೊಂಡ್ ಬಂದಾಗ ಆ ಅಮ್ಮನವರು ಶಾಪ ಕೊಟ್ಟಾಗ ಈ ರೀತಿಯಾಗಿ ಕಲ್ಗಳಾಗಿ ಕಳ್ಳಪ್ಪಂದಿರು 4 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೇ ಸೊಸೆ ಕಲ್ಲು. ಇದು ಪ್ರತಿ ವರ್ಷನೂ ಕೂಡ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತೆ ಅಂತೆ. ಆಮೇಲೆ ಇದು ಬಂದ್ಬಿಟ್ಟು ಅಮ್ಮನವರ ಪಾದ ತಲುಪಿದ್ಮೇಲೆ ಪ್ರಳಯ ಅಂತ ಹೇಳ್ತಾರೆ. ಅದು ನಮ್ಗೆ ಕಥೆ ರೂಪದಲ್ಲಿ ನಮಗೆ ಗೊತ್ತು, ಎಲ್ಲರೂ ಕೂಡ ದೊಡ್ಡವರೆಲ್ಲ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿ ಗುಂಪಿದೆ ನೋಡಿ, ಅವರು ಕೂಡ ಅಮ್ಮನವರ ಮಹಿಮೆನ ಕೇಳ್ತಾ ಇದ್ರು, ಯಾವ ರೀತಿ ಹೆಂಗೆ ಯಾವಾಗ ಓಪನ್ನು ಅಂತ ಎಲ್ಲದನ್ನು ಕೂಡ ಕೇಳ್ತಾ ಇದ್ರು. ಆಗ ಒಬ್ರು ಅಂಕಲ್ ಅದನ್ನೆಲ್ಲ ಹೇಳ್ತಾ ಇದ್ರು. ಇಲ್ಲಿ ಪಕ್ಕದಲ್ಲೇ ಕಾಣಿಸೋದೆಲ್ಲ ಕಪ್ಪುದು ಇದೆ ಅಂತೆ ಸಿಕ್ಕಿರುವಂತ ಶಾಸನ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ದೇವಸ್ಥಾನದೊಳಗೆ ಗಣಪತಿ ದೇವಸ್ಥಾನನೂ ಕೂಡ, ಅದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ಇದು ಬಂದು ಸ್ಟಾರ್ಟಿಂಗ್ ಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಎಂಟ್ರೆನ್ಸ್ ಇದೆ. ಇದು ಆಚೆ ಈಚೆ ದೇವ್ರುಗಳಿದೆಯಲ್ಲ, ಅಲ್ಲೂ ಕೂಡ ನನ್ನ ಮಗಳು ನಮಸ್ಕಾರ ಮಾಡ್ಕೊಂತ ಇದೆ ಮುಟ್ಟಿ. ಎಲ್ಲ ದೇವ್ರು ಅಷ್ಟೇ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಲ್ಲ ಅಂದ್ರೆ ಅದಕ್ಕೆ ಸಮಾಧಾನನೇ ಆಗೋದಿಲ್ಲ. ಅಷ್ಟು ಭಕ್ತಿ, ಅಷ್ಟು ಎಲ್ಲಾ ದೇವ್ರುಗಳ್ದು ಕೂಡ ಒಂದೊಂದು ಸಾಂಗ್ಗಳನ್ನ ಕಲ್ತ್ಕೊಬಿಟ್ಟಿದೆ. ಎಲ್ಲ ದೇವ್ರುಗಳ್ದು ಕೂಡ ಹೇಳುತ್ತೆ. ಹಾಗೆ ನಾವು ಹೋಗಿದ್ದಾಗ ಆ ಬೆಳ್ಳಿದು ಹಾಕಿದ್ರು ಸಿದ್ದೇಶ್ವರ ಸ್ವಾಮಿ ಅವ್ರದ್ದು. ಆ ಬೆಳ್ಳಿದನ್ನ ತೆಗೆದ್ಬಿಟ್ಟು ನೋಡಿ, ಅಲ್ಲಿ ಕಲ್ಲಿಂದು ಅದು ಅಂದ್ರೆ ಸ್ಥಾಪನೆ ಮಾಡಿರುವಂತದ್ದು ಅಂತ ಅನ್ಸುತ್ತೆ, ಕಲ್ಲಿಂದು. ಅದನ್ನೆಲ್ಲಾನು ಕೂಡ ಕ್ಲೀನ್ ಮಾಡ್ತಾ ಇದ್ರು. ಅದ್ರ ಮೇಲಿರುವಂತ ಹೂವನ್ನೆಲ್ಲಾನು ತೆಗ್ದ್ಬಿಟ್ಟು ನಮಗೆ ಕೊಟ್ರು. ತುಂಬಾನೇ ಖುಷಿ ಆಯ್ತು. ನಾವು ಹೋಗಿದ್ದಕ್ಕೂ ಕೂಡ ಇದೆಲ್ಲ ನೋಡಿದ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ರು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ನೋಡಿ, ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೇನು ದೀಪಾವಳಿ ಹಬ್ಬ, ಪೇಂಟ್ ಮಾಡೋದು ಅಥವಾ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದು ಕೂಡ ಇರುತ್ತಲ್ವಾ, ದೇವರಿಗೆ ಅಂದ್ರೆ ದೇವಸ್ಥಾನಕ್ಕೆ ಮಾಡುವಂತಹದ್ದು, ಅದೆಲ್ಲದು ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ರೆ. ಇದು ಏನಕ್ಕೆ ಅಂದ್ರೆ ಪೇಂಟ್ ಮಾಡೋದಕ್ಕೆ ಅಂತ ಅನ್ಸುತ್ತೆ. ಪೇಂಟ್ ಮಾಡೋದಕ್ಕೆ ಈ ರೀತಿಯಾಗಿ ಎಲ್ಲದನ್ನು ಕೂಡ ಕಟ್ಕೊಂಡಿದ್ದಾರೆ. ನಾನು ಇದುವರೆಗೂ ಕೂಡ ನಾನು ಹಾಸನಾಂಬ ದೇವ್ರನ್ನ ನೋಡಕ್ಕಾಗೇ ಇಲ್ಲ. ದೇವ್ರು ಯಾವಾಗ ಕರ್ಸ್ಕೊಳುತ್ತಾ ನಂಗೆ ಗೊತ್ತಿಲ್ಲ. ಮೊದಲನೇ ವರ್ಷ ಬಂದ್ಬಿಟ್ಟು ನಾನು ಪ್ರೆಗ್ನೆಂಟ್ ಇದ್ದೆ, ಕ್ಯೂ ನಿಂತ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ. 2ನೇ ವರ್ಷ ಬಂದ್ಬಿಟ್ಟು ಕೊರೋನಾ ಇತ್ತು, ಅವಾಗ ಬಾಕ್ಲು ತೆಗ್ದೇ ಇರ್ತಿರ್ಲಿಲ್ಲ. 3ನೇ ವರ್ಷ ಹಿಂಗೆ ಏನಂತ ಅನ್ಕೊಂಡು ಹೋಗೋದಿಕ್ಕೆ ಆಗ್ಲಿಲ್ಲ. ಮತ್ತೆ ಅಮ್ಮನವ್ರು ನಾನು ಯಾವಾಗ ಕರ್ಸ್ಕೊತಾರೆ ನೋಡೋಣ. ಹಾಸನಲ್ಲೇ ಇದ್ದು ಕೂಡ ನಾನು 1 ವರ್ಷನೂ ಕೂಡ ನೋಡೋದಿಕ್ಕೆ ಆಗಿಲ್ಲ ನಾನು ಅಮ್ಮನವ್ರನ್ನ. ನೋಡೋಣ ಮುಂದೆ ಯಾವಾಗ್ಲಾದ್ರೂ ಆಗುತ್ತಾ ಅಂತ ಹೇಳ್ಬಿಟ್ಟು ಹಾಗೆ ಮುಗಿಸ್ಕೊಂಡು ಆಗ್ಲೇ ಸುಮಾರು ಒಂದು 10 ಗಂಟೆ ಆಗಿತ್ತು. ಇನ್ನೊಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಆದ್ರೆ ಅದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ತುಂಬಾ ಟೈಮ್ ಆಗಿದ್ರಿಂದ. ಹಾಗೆ ಇಲ್ಲಿ ಸ್ವಲ್ಪ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನಿಲ್ಸಿದ್ರು. ಇದು ಬಂದ್ಬಿಟ್ಟು ಪ್ರೀತಮ್ ಗೌಡ್ ಅವರು ಮಾಡಿರುವಂತಹದ್ದು. ತುಂಬಾ ಕಡೆ ಮಾಡಿದ್ದಾರೆ ಈ ರೀತಿಯಾಗಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಅವಾಗ ಸೈಡಲ್ಲೆಲ್ಲ ಇಟ್ಕೊಂತ ಇದ್ರು, ಅಷ್ಟಿದಿರ್ಲಿಲ್ಲ. ಇವಾಗ ಈ ರೀತಿಯಾಗಿ ನೀಟಾಗಿ ಮಾಡಿರೋದ್ರಿಂದ ಅದು ಒಂಥರ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವ್ಯಾಪಾರಿಗಳಿಗೂ ಕೂಡ ತುಂಬಾ ಅನುಕೂಲ ಆಗಿದೆ. ಹಾಗೆ ನನ್ನ ಮಗಳು ಪಾನಿಪುರಿ ಆ ತರದೇನೋ ಖಾರ ಅಂತದೇನು ಕೂಡ ತಿನ್ನಲ್ವಲ್ಲ, ಹಾಗಾಗಿ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ನ ಕಟ್ಟಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಮತ್ತೆ ತುಂಬಾ ಟೈಮ್ ಆಗಿತ್ತು, ಪಾಪಗಾಗ್ಲೇ ಆಲ್ರೆಡಿ ನಿದ್ದೆ ಬಂದಿತ್ತು, ನಮಗೂ ಕೂಡ ಟಯರ್ಡ್ ಆಗಿತ್ತು. ಹಂಗಾಗಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.